ಆತ್ಮೀಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ಬಹುತೇಕರು ಹಿಂದೆ ಜೀವಾಮೃತ ವಿಚಾರ ಹೇಳಿದಾಗ ನೀವು ಯಾವ ಥರಕ್ಕೆ ಸ್ಪ್ರಿಂಕ್ಲರಲ್ಲಿ ಕೊಡ್ತೀರಿ, ಜೊತೆಯಲ್ಲಿ ಫಿಲ್ಟ್ರೇಷನ್ ವ್ಯವಸ್ಥೆ ಏನು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತ ಹೇಳಿದರು. ಇವತ್ತು ಅದನ್ನು ಹಿಂದೆ ನಾನು ಯಾವತ್ತೂ ತೋರ್ಸೋಕ್ಕಾಗಿರಲಿಲ್ಲ. ಆ ಕಾರಣಕ್ಕಾಗಿ ಜೀವಾಮೃತನ ಹೇಗೆ ನಾವು ಫಿಲ್ಟ್ರ್ ಮಾಡ್ತೀವಿ, ಫಿಲ್ಟ್ರ್ ಮಾಡಿದ್ದನ್ನು ಯಾವ ಮೂಲಕವಾಗಿ ನಾವು ತೋಟಕ್ಕೆ ಕಳಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೊಂತ ಹೋಗೋಣ. ನೋಡಿ, ಇದು ಜೀವಾಮೃತದ ಘಟಕ. ಈ ಘಟಕ ಇದನ್ನು ನಾವು ದನಿನ ಮನೆಯಿಂದ ಗಂಜಲ ಮತ್ತು ಸಗಣಿನ ತಂದು ಇಲ್ಲಿಗೆ ಹಾಕ್ತೀವಿ. ಇದನ್ನು ಓಪನ್ ಮಾಡ್ಕೊಂಡು ಇಲ್ಲಿಗೆ ಹಾಕ್ತೀವಿ. ಹಾಕಿದ ಮೇಲೆ ನಾವು ಇದಕ್ಕೆ 60 kg ಸಗಣಿ, 60 ಲೀಟ್ರ್ ಗಂಜಲ, 12 kg ದ್ವಿದಳ ಧಾನ್ಯದ ಹಿಟ್ಟು, 12 kg ಕಪ್ಪು ಬೆಲ್ಲ ಮತ್ತು 1 ಬಕ್ಸೆ ಮಣ್ಣು ಹಾಕ್ತೀವಿ. ಮಣ್ಣು ಹಾಕಿಬಿಟ್ಟು ಇದನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಧ್ಯವಾದರೆ ಮಧ್ಯಾಹ್ನ ಮತ್ತು ಸಂಜೆ ಕಂಪಲ್ಸರಿ 2 ಅಥವಾ 3 ಟೈಮು ಈ ಥರಕ್ಕೆ ಇದನ್ನು ಗರ್ಭಾಡ್ತೀವಿ. ಗರ್ಭಾಡ್ದಾಗ ಏನಾಗುತ್ತೆ ಅಂತಂದರೆ ಇದು ಫರ್ಮೆಂಟೇಷನ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಈಗ ಹಾಕಿದಂಥ ಇಷ್ಟು ವಸ್ತುಗಳು ಈ ಲೆವೆಲ್ಲಿಗೆ 1250 ಲೀಟ್ರು ನೀರಿಗೆ ಆ ಪ್ರಮಾಣನ ಹಾಕ್ತೀವಿ. ಆ ಪ್ರಮಾಣ ಹಾಕಿದಾಗ ಇದು ಹೆಚ್ಚು ಕಡಿಮೆ ನಮಗೆ 4ರಿಂದ ಫರ್ಮೆಂಟೇಷನ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಜೀವಾಣುಗಳು, ಸಗಣಿನಲ್ಲಿರೋ ಜೀವಾಣುಗಳು ಡೆವಲಪ್ ಆಗ್ತಾ ಹೋಗ್ತವೆ. 4ರಿಂದ 7ನೇ ದಿನದೊತ್ತಿಗೆ ಮ್ಯಾಕ್ಸಿಮಮ್ಗೆ ಜೀವಾಣುಗಳ ಪ್ರಮಾಣ ಒಂದು ಈ ಏರಿಯಾದಲ್ಲಿ ಎಷ್ಟು ಸೃಷ್ಟಿ ಆಗಬೇಕು ಅಷ್ಟು ಸೃಷ್ಟಿ ಆಗ್ಬಿಡುತ್ತೆ. ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ, ನೋಡಿ ಇಲ್ಲಿ ಇದು ಸಗಣಿ, ನೀರು, ಗಂಜಲ ಇದೆಲ್ಲದನ್ನು ರಾ ಮೆಟೀರಿಯಲ್ಸ್ನೆಲ್ಲ ಇಲ್ಲಿ ಹಾಕ್ತೀವಿ. ಇಲ್ಲಿ ಹಾಕಿದ ಮೇಲೆ ಈ ಪಾರ್ಟ್ ಏನಿದೆ, ಈ ಪಾರ್ಟಲ್ಲಿ ಇಲ್ಲಿ ಫಿಲ್ಟ್ರ್ ಆಗುತ್ತೆ. ನೋಡಿ, ಇದು ಒಂದು ಮೆಶ್ಶು, ಇದು 12 mm ಜೆಲ್ಲಿ ಹಾಕಿದ್ದೀವಿ ಇದರಲ್ಲಿ. ಮತ್ತು ಇದು ಒಂದು ಮೆಶ್ಶು, ಮತ್ತು ಇದು ಓಪನ್ ಸ್ಪೇಸು, ಮತ್ತು ಒಂದು ಮೆಶ್ಶು, ಮತ್ತು ಇಲ್ಲಿ 10 mm ಜೆಲ್ಲಿ ಇದೆ, ಮತ್ತು ಇದು ಒಂದು ಮೆಶ್. ಇದು ಒಂದು ಮೆಶ್ಶು. ಈ ಜೀವಾಮೃತ ಹಿಂಗೆ ಫ್ಲೋ ಆಗುವಾಗ ಕಂಪ್ಲೀಟ್ ಫಿಲ್ಟ್ರ್ ಆಗಿಬಿಡುತ್ತೆ. ನೋಡಿ, ಫಿಲ್ಟ್ರ್ ಆಗಿದ್ದ ಜೀವಾಮೃತ ನೋಡಿ ಇಲ್ಲಿ ನಾವು ಅದನ್ನು ಜೀವಾಮೃತನ ಬಿಟ್ಕೊಂಡಾಗ ನೋಡಿ ಇಲ್ಲಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಫಿಲ್ಟ್ರಾಗಿ ನಮಗೆ ಜೀವಾಮೃತ ಈ 500 ಲೀಟ್ರು ತೊಟ್ಟಿನಲ್ಲಿ ಶೇಖರಣೆ ಆಗುತ್ತೆ. ನೋಡಿ, ಇಲ್ಲಿ ಏನೂ ಇಲ್ಲ, ಅಷ್ಟು ಪ್ರಮಾಣದಲ್ಲಿ ಜೀವಾಮೃತ ಫಿಲ್ಟ್ರ್ ಆಗ್ತಾಯಿದೆ. ಇದು ಫಿಲ್ಟ್ರ್ ಆಗಿದ್ದು ಇದು ತುಂಬಿದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಇಲ್ಲಿ ಕೆಳಗಡೆಗೆ ಇಲ್ಲಿ ಮೈನ್ ಲೈನ್ ಹೋಗಿದೆ. ಮೈನ್ ಲೈನು ಹೀಗೆ ಬಂದಿದ್ದು ಈಗ ಹೋಗಿದೆ. ಇದು ತೋಟದ ಎಂಟ್ರೆನ್ಸು ಇಲ್ಲಿ ಹೋಗಿದೆ. ಈ ಮೈನ್ ಲೈನ್ಗಿದೆ, ಇಲ್ಲಿ ಹೋಗಿದೆಯಲ್ಲ, ಈ ಮೈನ್ ಲೈನ್ಗೆ ನಾವೇನು ಮಾಡ್ತೀವಿ, ಈ ಜೀವಾಮೃತದ್ದನ್ನು ನೋಡಿ ಇಲ್ಲಿ ಮೈನ್ ಲೈನ್ ಹೋಗಿದೆ. ಇದು ಅಲ್ಲಿ ಬೋರ್ವೆಲ್ ಇದೆ, ಆ ಬೋರ್ವೆಲ್ಲಿಂದ ಮೈನ್ ಲೈನು ಹಿಂಗೆ ತೋಟದೊಳಗೆ ಹೋಗುತ್ತೆ. ತೋಟದೊಳಗೆ ಹೋದ್ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ 2 HP ಮೋಟ್ರ್ ಹಾಕ್ಕೊಂಡಿದ್ದೀವಿ. 2 HP ಮೋಟ್ರ್ ಹಾಕ್ಕೊಂಡಿರೋದ್ರಿಂದ ಈ ಮೋಟ್ರನ್ನ ನಾವು ಇಲ್ಲಿ 5 HP ಮೋಟ್ರನ್ನ ಆನ್ ಮಾಡಿದ ತಕ್ಷಣ ಈ 2 HP ಮೋಟ್ರನ್ನ ಆನ್ ಮಾಡ್ತೀವಿ. ಈ 2 HP ಮೋಟ್ರನ್ನ ನಾವು ಈ ಜೀವಾಮೃತದ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಈ ಮೋಟ್ರ್ ಆನ್ ಆದ ತಕ್ಷಣ ಈ ಜೀವಾಮೃತದ ಇದು ಸೋಸಿ ರೆಡಿಯಾದಂಥ ಈ ಜೀವಾಮೃತದ ತೊಟ್ಟಿಯಿಂದ ಇದು ಸಕ್ ಮಾಡ್ಕೊಂಡು ಈ ಮೈನ್ ಲೈನ್ ಇದೆಯಲ್ಲ, ಈ ಮೈನ್ ಲೈನ್ಗೆ ಇಂಜೆಕ್ಟ್ ಮಾಡಿಬಿಡುತ್ತೆ. ಈ ಮೈನ್ ಲೈನಿಗೆ ಇಂಜೆಕ್ಟ್ ಮಾಡಿದಾಗ ನೀರಿನೊಟ್ಟಿಗೆ ಬೆರಕೆ ಆಗಿ ಜೀವಾಮೃತ ಇಡೀ ನಮ್ಮ ತೋಟಕ್ಕೆ ಹೋಗುತ್ತೆ. ನಾವು ಈ 200-250 ಇದು 500 ಲೀಟ್ರ್ ಡ್ರಮ್. ಈ 500 ಲೀಟ್ರ್ ತುಂಬಿದ ಮೇಲೆ ನಾವು ಇದನ್ನು 2 ಎಕರೆಗೆ ಬಿಟ್ಕೊಂಡು ಇನ್ನೊಂದು ಸ್ವಲ್ಪ ಉಳಿತೈತೆ. 2 ಎಕರೆ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಉಳಿಯುತ್ತೆ, ಮತ್ತೆ ತುಂಬಿಸ್ಕೊಂಬಿಟ್ಟು ಬಿಡ್ತೀವಿ. ಇದು ಹೆಚ್ಚು ಕಡಿಮೆ 1250 ಲೀಟ್ರು ಜೀವಾಮೃತ ಏನು ರೆಡಿ ಆಗುತ್ತೆ. ಇದನ್ನು ರೆಡಿಯಾಗಿದ್ದನ್ನು
ನಾವು 6 ಎಕರೆಗೆ ಇದು ಒಂದು ಸರಿ ನೀರೊಟ್ಟಿಗೆ ಜೀವಾಮೃತ ಕೊಟ್ಬಿಡ್ತೀವಿ. ನೀರೊಟ್ಟಿಗೆ ಜೀವಾಮೃತ ಕೊಡೋದ್ರಿಂದ ನಮಗೆ ಮಾನವ ಶ್ರಮ ಉಳಿತು, ಜೊತೆಯಲ್ಲಿ ನಮಗೆ ಎಲ್ಲ ಕಡೆಗೆ ಎಲ್ಲ ಭಾಗಕ್ಕೂ ಎಲ್ಲ ಸಸ್ಯವರ್ಗಕ್ಕೂ ಮೇಲೂ ಜೀವಾಮೃತ ಬೀಳುತ್ತೆ. ಜೀವಾಮೃತ ಬಿದ್ದದ್ದು ಜೀವಾಣುಗಳೆಲ್ಲವೂ ಭೂಮಿ ಒಳಗೆ ಸೇರ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಹಾಕ್ಕೊಂಬಿಟ್ಟು ಆ ಮಣ್ಣಲ್ಲಿ ಜೀವಾಣುಗಳೆಲ್ಲವೂ ಸೇರಿ ಅಲ್ಲಿ ಪೋಷಕಾಂಶಗಳನ್ನು ಸಪ್ಲೈ ಮಾಡೋಕ್ಕೆ ಕೊಡೋ ಅಂಥ ಕೆಲಸನ ಅವು ಮಾಡ್ತಾ ಹೋಗ್ತವೆ. ಇದು ನಾವು ಮಾಡ್ಕೊಂಡಿರೋಂಥ ಸರಳವಾದಂಥ ವಿಧಾನ. ಈಗ ರೈತರುಗಳು ಈಗ ಯಾಕೆಂದರೆ ಕೈಯಲ್ಲಿ ಹಾಕೋದು ಬಹಳ ಕಷ್ಟವಾಗ್ತಾ ಇದೆ. ಕಷ್ಟವಾಗೋದ್ರಿಂದ ನಮಗೆ ನಿರಂತರವಾಗಿ ಕಾಲಕ್ಕೆ ಸರಿಯಾಗಿ ಜೀವಾಮೃತ ಕೊಡೋಕ್ಕಾಗ್ತಾಯಿಲ್ಲ. ಕೊಡೋಕ್ಕಾಗದೇ ಇರೋದ್ರಿಂದ ನಮಗೆ ನೈಸರ್ಗಿಕ ಕೃಷಿನಲ್ಲಿ ಮುಂದುವರಿಬೇಕೋ ಬೇಡವೋ ಈ ಥರದ ಆಲೋಚನೆಗಳನ್ನೆಲ್ಲ ಕೆಲವರು ಮಾಡ್ತಾಯಿದ್ದಾರೆ. ಹಾಗಾಗಿ ನೀವು ಸಿಂಪಲ್ಲಾಗಿ ಈ ಥರದ್ದು ಒಂದು ತೊಟ್ಟಿ ಮಾಡ್ಕೊಂಡ್ರೆ ನಿಮಗೆ ಸಾಕಾಗುವಷ್ಟು ಜೀವಾಮೃತನ ನೀವು ಕಾಲಕ್ಕೆ ಅನುಗುಣವಾಗಿ ಕಾಲಕ್ಕನುಸಾರವಾಗಿ ಕೊಡ್ತಾ ಹೋಗ್ಬೋದು. ತಿಂಗಳಿಗೊಂದು ಸರಿ ಜೀವಾಮೃತನ ಕೊಡ್ತಾ ಹೋಗ್ಬೋದು. ನೋಡಿ, ಈ ಥರದ ಜೀವಾಮೃತ ನಾವು ಇದನ್ನು ದುಡ್ಡು ಕೊಟ್ಟು ತರಬೇಕಾ, ಇಲ್ಲ ನಮ್ಮಲ್ಲೇ ಇರೋ ಅಂಥದ್ರಲ್ಲಿ ಮಾಡಿಫಿಕೇಷನ್ ಮಾಡ್ಬೋದಾ ಅಂತ ಆದಾಗ ನೋಡಿ, ಈ ಥರದ ಒಂದು ತೊಟ್ಟಿನ ನಾವು ತಗೊಂಡು 1 ಅಡಿ ಎತ್ತರಕ್ಕೆ ತಳದಲ್ಲಿ ಒಂದು ನೀರು ಹೋಗೋದಕ್ಕೆ, ಒಳಗೆ ನೀರು ಹೋಗೋದಕ್ಕೆ ಒಂದು ಮಾಡ್ಕೊಂಬಿಟ್ಟು, ಆಮೇಲೆ ನಂತರ 1 ಅಡಿ ಎತ್ತರಕ್ಕೆ ಜೀವಾಮೃತ ಈಗೇನಿದು ತಳಭಾಗದಲ್ಲೇ ಇದೆಯಲ್ಲ, ಇದ್ರ ಬದಲಿಗೆ 1 ಅಡಿ ಎತ್ತರಕ್ಕೆ ನಾವು ಡೈರೆಕ್ಟಾಗಿ ತೊಟ್ಟಿಗೆ ಮಾಡ್ಕೊಂಬಿಟ್ರೆ ನಾವು ಯಾವತ್ತು ಬಿಡ್ತೀವಿ ಹಿಂದಿನ ದಿನ ಅದನ್ನು ಗರ್ಭಾಡ್ದಂಗಿದ್ರೆ ಗಸಿಯೆಲ್ಲ ಕೆಳಗೆ ಕೂತಿರುತ್ತೆ. ಗಸಿ ಕೆಳಗೆ ಕೂತಿರುತ್ತೆ, ತಿಳಿ ಮೇಲಿರುತ್ತಲ್ಲ, ಆ 1 ಅಡಿ ತನಕ ತಿಳಿ ನೀರೇನಿರುತ್ತೆ ಅದೆಲ್ಲ ಈ ಥರದ ಒಂದು ತೊಟ್ಟಿಗೆ ಶೇಖರಣೆ ಆಗುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ, ಒಂದು ಸೊಳ್ಳೆ ಪರದೆನ, ಈಗೇನು ಜೀವಾಮೃತ ಬೀಳ್ತಾ ಇದೆ ಆ ಜಾಗಕ್ಕೆ ಸೊಳ್ಳೆ ಪರದೆನ ಒಂದು ಹಾಕಿದರೆ, ಮೆಶ್ ಹಾಕಿದರೆ, ಅಲ್ಲಿ ಏನಾದ್ರು ಒಂದಿಷ್ಟು ಆರ್ಟಿಕಲ್ಸ್ ಏನಾದ್ರು ಉಳಿದಿದ್ರೆ ಅಷ್ಟೂ ಕಣಗಳು ಅಲ್ಲಿ ಸೋಸಿ ಪ್ಯೂರ್ ಜೀವಾಮೃತ ಒಳಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಹಿಂಗೆ ಫಿಲ್ಟರ್ ಆದಂಥ ಜೀವಾಮೃತನ ನಾವು ಸಮಾನವಾಗಿ ನೆಲ ಇದ್ದರೆ 1 HP ಸಾಕು, ಇಲ್ಲ ಒಂದು 25 ಅಡಿ 30 ಅಡಿ ಎತ್ತರಕ್ಕೆ ತಳ್ಳಬೇಕು ಅಂತ ಆದಾಗ ಈ ಥರದ 2 HP ಮೋಟ್ರನ್ನ ಹಾಕ್ಕೊಂಬಿಟ್ಟು ಆ ಮೋಟ್ರನ್ನ ಆನ್ ಮಾಡಿ ಜೀವಾಮೃತನ ಮೇಯ್ನ್ ಲೈನ್ಗೆ ಇಂಜೆಕ್ಟ್ ಮಾಡೋಂಥ ವ್ಯವಸ್ಥೆನೂ ನಾವು ಮಾಡ್ಕೊಂಡ್ರೆ ಸುಲಭವಾಗಿ ಎಲ್ಲ ಕಡೆಗೂ ಜೀವಾಮೃತ ಹೋಗಿ ಬೀಳುತ್ತೆ. ಅದು ಎಲೆ ಮೇಲೂ ಬೀಳುತ್ತೆ. ಎಲೆ ಮೇಲೆ ಬಿದ್ದದ್ದು ನಂತರ ಅದು ಎಲೆ ಮೂಲಕವಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅದು ಮತ್ತೆ ಗಿಡದೊಳಗೆ ಸೇರೋದಕ್ಕೂ ಮತ್ತು ಗಿಡದಲ್ಲಿದ್ದಂಥ ರೋಗಗಳಿದ್ದರೆ ಕೀಟಗಳಿದ್ದರೆ ಅದರ ನಿಯಂತ್ರಣಕ್ಕೂ ಮತ್ತು ಮಳೆ ಬಂದ ಮೇಲೆ ಅಥವಾ ನಾವು ಜೀವಾಮೃತ ಕೊಟ್ಟಾದ್ಮೇಲೆ ನೀರನ್ನೇನು ಒಂದು 10 ನಿಮಿಷ ಕೊಡ್ತೀವಲ್ಲ, 10 ನಿಮಿಷದ ನೀರಲ್ಲಿ ಮತ್ತೆ ಏನು ಎಲೆ ಮೇಲೆ ಹುಲ್ಲು ಮೇಲೆ ಕೂತಂಥ ಜೀವಾಮೃತ ಮತ್ತು ಮಣ್ಣಿಗೆ ಸೇರೋಂಥ ಕ್ರಿಯೆ ನಡೆದು ನಾವೇನು ತಯಾರು ಮಾಡ್ತೀವಿ ಜೀವಾಮೃತ ಅಷ್ಟು ಪರಿಪೂರ್ಣವಾಗಿ ಮಣ್ಣಿಗೆ ಸೇರೋದಕ್ಕೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಸರಳ ರೀತಿಯಿಂದನೂ ನಾವು ಮಾಡ್ಕೋಬೋದು ಖರ್ಚಿಲ್ದಂಗೆ. ಬರೀ ಒಂದು ತೊಟ್ಟಿ 2 ಟ್ಯಾಂಕ್ಗಳು ಮಾಡ್ಕೊಂಡು ಒಂದು 500 ಲೀಟ್ರದೊಂದು, ಒಂದು 1000, 1200 ಅಥವಾ 1500 ಲೀಟ್ರ್ ತೊಟ್ಟಿ ಮಾಡ್ಕೊಂಡು ನಾವು 200 ಲೀಟ್ರ್ ರೇಷಿಯೋದಲ್ಲಿ ಎಷ್ಟು ಪ್ರಮಾಣದಲ್ಲಿ ರಾ ಮೆಟೀರಿಯಲ್ಗಳ್ನ ಹಾಕಬೇಕು ಆ ಪ್ರಮಾಣದಲ್ಲಿ ರಾ ಮೆಟೀರಿಯಲ್ಗಳ್ನ ಹಾಕ್ಕೊಂಡ್ರೆ ಮಾಡ್ಕೊಂತ ಹೋದರೆ ನಮಗೆ ಈ ಜೀವಾಮೃತನ ಎಲ್ಲ ಭಾಗಕ್ಕೂ ತಲುಪಿಸೋಂಥ ಕ್ರಿಯೆಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಯಾಕೆಂದರೆ ಬಹುತೇಕರು ಕೇಳಿದರು ಜೀವಾಮೃತನ ಹೆಂಗೆ ಫಿಲ್ಟ್ರ್ ಮಾಡ್ಕೊಂತೀರಿ, ಫಿಲ್ಟ್ರ್ ಮಾಡೋಂಥ ವಿಧಾನ ಯಾವುದು, ಈ ಥರದ್ದೆಲ್ಲ ಕೇಳಿದರು. ಹಾಗಾಗಿ ಈ ಥರದ ಈ ಸರಳ ವಿಧಾನದಿಂದ ನಾವು ಜೀವಾಮೃತನ ಮಾಡ್ತೀವಿ. ಈಗ ಒಂದು ಸರಿ ನಾವು ಜೀವಾಮೃತನ ಬಿಟ್ಕೊಂಡಾದ್ಮೇಲೆ ಕೆಳಗಡೆಗೆ ಏನು 40% ಉಳಿದಿರುತ್ತೆ, ಗಸಿ ಉಳಿದಿರುತ್ತಲ್ಲ, ಅಲ್ಲಿ ಆ 40% ಜೀವಾಣುಗಳಿರ್ತವೆ. ಆಗ ನಾವೇನು ಮಾಡ್ತೀವಿ ಅಂತಂದರೆ ಮತ್ತೆ ಹೇಗೇನು ಇದನ್ನು ನೀರು ಒಳಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರೋದು ದೊಡ್ಡ ಇದು ಪೈಪು, ಅದ್ರ ಮೂಲಕವಾಗಿ ನೀರನ್ನು ಬಿಟ್ಕೊತೀವಿ. ನೀರನ್ನು ಬಿಟ್ಕೊಂಡಾಗ ನೀರಿಲ್ಲಿ ಶೇಖರಣೆ ಆಗುತ್ತೆ. ಒಂದು 1250 ಲೀಟ್ರನ್ನ ನೀರನ್ನು ತುಂಬಿಸಿ ಮತ್ತು 2 ದಿನ ಏನನ್ನೂ ಹಾಕಲ್ಲ, ಬೆಲ್ಲನೇ ಆಗಲಿ ಅಥವಾ ದ್ವಿದಳ ಧಾನ್ಯದ ಹಿಟ್ಟಾಗಲಿ ಮಣ್ಣಾಗಲಿ ಏನನ್ನೂ ಹಾಕಲ್ಲ. ಹಾಕ್ದಂಗೆ ಬರೀ ಆ ಇರೋಂಥ ಗಸಿಗೆ ನೀರು ತುಂಬಿಸ್ಬಿಡ್ತೀವಿ. ಮತ್ತು 2 ದಿನಕ್ಕೆ ಜೀವಾಮೃತ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಮತ್ತೆ ನಾವು ಜೀವಾಮೃತನ ಇದೇ ಕ್ರಮದಲ್ಲಿ ಬಿಟ್ಕೊಂಡು ಮತ್ತೆ 1200 ಲೀಟ್ರ್ ಆಗುತ್ತೆ. ಇದು ಮತ್ತೆ 6 ಎಕರೆಗೆ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ಒಂದು ಸರಿ ಜೀವಾಮೃತನ ಈ ಟ್ಯಾಂಕಲ್ಲಿ ಮಾಡ್ಕೊಂಡು ಅಂತಂದರೆ 6 ಎಕರೆಗೆ ಒಂದು ಸರಿ
ಮತ್ತು ಎರಡನೇ ಹಂತದ ಜೀವಾಮೃತ 6 ಎಕರೆಗೆ ಆಗೋಗುತ್ತೆ. ಮುಂದಿನ ಸರಿ ನಾವೇನು ಮಾಡ್ತೀವಿ ಅಂತಂದರೆ ಜೀವಾಣುದ ಪ್ರಮಾಣಗಳು ಎರಡನೇ ಸರಿ ಜೀವಾಮೃತದಲ್ಲಿ ಇರಲ್ಲ ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಸರಿ ಎರಡನೇ ಸರಿ ಬಿಟ್ಟ ಜಾಗಕ್ಕೆ ಮೊದಲನೇ ಸರಿ ಜೀವಾಮೃತನ ಅಲ್ಲಿ ಬಿಡ್ತೀವಿ. ಈ ಥರಕ್ಕೆ ಸೈಮಲ್ಟೇನಿಯಸ್ ಆಗಿ ಫಸ್ಟ್ ಬಿಟ್ಟದಕ್ಕೆ ಸೆಕೆಂಡ್ ಬಿಟ್ಟದಕ್ಕೆ ಮತ್ತೆ ಫಸ್ಟು ಈ ಥರಕ್ಕೆ ಬಿಡ್ತಾ ಹೋಗ್ತೀವಲ್ಲ, ಹಾಗಾಗಿ ಜೀವಾಮೃತ ಸರಾಗವಾಗಿ ಎಲ್ಲ ಕಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ನಾವಿಲ್ಲಿ ಬಿಟ್ಟು ನಂತರ ನಾವು ಇದನ್ನೆಲ್ಲ ಎರಡನೇ ಸರಿ ಆದಮೇಲೆ ಇದನ್ನು ಕ್ಲೀನ್ ಮಾಡಬೇಕಲ್ಲ, ಅವಾಗ ಆ ದೊಡ್ಡ ಪೈಪಲ್ಲಿ ನೀರನ್ನು ತುಂಬಿಸಿದಾಗ ನೀರು ಈ ಮೆಶ್ಶು ಮತ್ತು ಈ ಜೆಲ್ಲಿ ಈ ಮೆಶ್ಶನ್ನು ಕ್ಲೀನ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ, ಇದು ಓಪನ್ ಸ್ಪೇಸು. ಆಗ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿರೋಂಥ ಬಾಲ್ ವಾಲ್ನ ಓಪನ್ ಮಾಡ್ಕೊತೀವಿ. ಈ ಬಾಲ್ ವಾಲ್ ಓಪನ್ ಮಾಡ್ಕೊಂಡಾಗ ನೀರು ಇಲ್ಲೇನು ಶೇಖರಣೆ ಆಗಿರುತ್ತೆ ಅದೆಲ್ಲದೂ ಹೊರಗೆ ಹೋಗುತ್ತೆ ಕಸ. ಅಲ್ಲಿ ಒಳ್ಳೆ ನೀರು ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವಿಲ್ಲಿ ಪುನಃ ಈ ಬಾಲ್ ವಾಲ್ನ ಕ್ಲೋಸ್ ಮಾಡ್ತೀವಿ. ಈ ಬಾಲ್ ವಾಲ್ ಕ್ಲೋಸ್ ಮಾಡಿದಾಗ ನೀರು ಹಿಂಗೆ ಫ್ಲೋ ಆಗುತ್ತೆ. ಫ್ಲೋ ಆಗುವಾಗ ಈ ಮೆಶ್ಶು, ಈ ಜೆಲ್ಲಿ ಮತ್ತು ಈ ಮೆಶ್ಶು ಇದನ್ನು ಕ್ಲೀನ್ ಮಾಡ್ಕೊಂಡು ಒಳಗೆ ಬರುತ್ತೆ. ಒಳಗೆ ಬಂದಾಗ ಒಳಗಡೆ ಇದ್ದಂಥ ಗಸಿ ಏನಿರುತ್ತೆ ಕಸ, ಅದನ್ನು ಇಲ್ಲೇನು ಕಾಣುತ್ತೆ ಈ ಬಾಲ್ ವಾಲ್ ಬ್ಯಾಕ್ ಸೈಡಲ್ಲಿರೋಂಥ ಬಾಲ್ ವಾಲನ್ನು ಓಪನ್ ಮಾಡ್ಕೊತೀವಿ. ಓಪನ್ ಮಾಡ್ಕೊಂಡಾಗ ಇದ್ರೊಳಗಡೆ ಇರೋಂಥ ಕಸ ಪರಿಪೂರ್ಣವಾಗಿ ಹೊರಗೆ ಹೋಗ್ಬಿಡುತ್ತೆ. ಅಲ್ಲಿಗೆ ನಮಗೆ ಕ್ಲೀನ್ ಮಾಡಿ ಮತ್ತೆ ಬಿಟ್ಕೊಂಡು ಮತ್ತೊಂದು 25 ದಿನ ಆದಮೇಲೆ ಜೀವಾಮೃತ ಹಾಕೋಣಂಥ ವ್ಯವಸ್ಥೆನ ನಾವು ಮಾಡ್ಕೊತೀವಿ. ಇದು ನಾವು ಜೀವಾಮೃತ ಕೊಡೋಂಥ ಕ್ರಮ ಇದು. ನೋಡಿ, ಜೀವಾಮೃತ ಈ ಥರಕ್ಕೆ ಎಲ್ಲ ಬಂದು ಎಲೆ ಮೇಲೆ, ಕಳೆ ಮೇಲೆ ಇದೆಲ್ಲ ಬೀಳ್ತಾ ಹೋಗುತ್ತೆ. ನಂತರ ಇದೇನು ಮಾಡುತ್ತೆ, ಇದು ನೀರಿನ ಜೊತೆನಲ್ಲಿ ಮಣ್ಣಿಗೆ ಹೋಗುತ್ತಲ್ವ. ಮಣ್ಣಿಗೆ ಹೋದ್ಮೇಲೆ ನೋಡಿ ಇಲ್ಲಿ ಈ ಡೈವರ್ಸಿಟಿ ಏನು ಕ್ರಿಯೇಟ್ ಆಗಿದೆ, ಈ ಡೈವರ್ಸಿಟಿ ಕೆಳಗಡೆಗೆ ಮಣ್ಣು ಪರಿಪೂರ್ಣವಾಗಿ ನೋಡಿ ಸ್ಪಂಜಾಗಿ ಹೋಗಿದೆ. ನೋಡಿ ಈ ಥರದಲ್ಲಿ ನೋಡಿ, ಈ ಥರಕ್ಕೆ ನೀವು ಕೈಯಲ್ಲೇ ಬಗಿಬೋದು. ಹೆಚ್ಚು ಕಡಿಮೆಗೆ ನೀವು ಈ ಥರಕ್ಕೆ ಬಗಿತಾ ಹೋದರೆ ನೀವು ಹೆಚ್ಚು ಕಡಿಮೆ ಅರ್ಧ ಅಡಿ ಮುಕ್ಕಾಲು ಅಡಿ ತನಕ ಬಗಿಬೋದು. ನೋಡಿ ಮಣ್ಣು ಯಾವ ಥರಕ್ಕೆ ಬದಲಾವಣೆ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ. ಮತ್ತು ಇಲ್ಲಿ ನೋಡಿ ಬೇರು ಬಿಟ್ಕೊಳೋದಕ್ಕೆ, ಗಿಡಗಳು ಬೇರು ಬಿಟ್ಕೊಳೋದಕ್ಕೆ ಬಿಳಿ ಬೇರುಗಳು ಇವೆಲ್ಲ ನೋಡಿ ಈ ಥರದ್ದು ಸಣ್ಣ ಬೇರುಗಳು ಇವೆಲ್ಲ ಬರೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಈ ಪ್ರಮಾಣದಲ್ಲಿ ಮಣ್ಣು ಬದಲಾವಣೆ ಆಗಿದೆ ಅಂತಂದರೆ ಇದು ಜೀವಾಮೃತದ ಕಾರಣ. ಮತ್ತು ಎರಡನೇದು ಏನೀಗ ಈ ಡೈವರ್ಸಿಟಿ ಕ್ರಿಯೇಟ್ ಆಗಿದೆಯಲ್ಲ, ಈ ಡೈವರ್ಸಿಟಿಯಿಂದ ಈ ಮಣ್ಣು ಈ ಥರಕ್ಕೆ ಸ್ಮೂತ್ನೆಸ್ ಬರೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಬಂಧುಗಳೇ, ನಾವು ಸರಳ ರೀತಿಯಲ್ಲಿ ನಾವು ಏನೂ ಖರ್ಚಿಲ್ದಂಗೆ ನಾವು ಕೃಷಿ ಮಾಡಬೇಕು ಅಂತಂದರೆ ಪ್ರಾರಂಭದ ಒಂದು 3 ವರ್ಷ ಕಷ್ಟಪಟ್ಟು ಆಮೇಲೆ ನಂತರ 4ನೇ ವರ್ಷದಿಂದನ ಯಥೇಚ್ಛವಾದಂಥ ಲಾಭನ ಗಳಿಕೆ ಮಾಡ್ತಾ ಹೋಗ್ಬೋದು. ಖರ್ಚು ಕಡಿಮೆ ಆಗುತ್ತೆ, ಶ್ರಮ ಕಡಿಮೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಪ್ರಕೃತಿ ಉಳಿಯುತ್ತೆ. ಈ ಪ್ರಕೃತಿ ಉಳಿಯೋದ್ರಿಂದ ನಾವು ನಮ್ಮ ಮುಂದಿನ ತಲೆಮಾರು ಈ ಪ್ರಕೃತಿನಲ್ಲಿ ಸುಖವಾಗಿ ಬದುಕೋದಕ್ಕೆ ಇದು ನೆರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತಲ್ಲಿ ಜೀವಾಮೃತ ಹೇಗೆ ಕೊಡೋದ್ರ ಬಗ್ಗೆ ನಾನು ಸ್ವಲ್ಪ ವಿವರಣೆನ ನಾನು ಕೊಟ್ಟಿದ್ದೀನಿ. ಇದು ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಯಾರು ಇದುವರೆಗೂ ಸಬ್ಸ್ಕ್ರೈಬರ್ ಆಗಿಲ್ಲ ಆ ಥರದವರು ಸಬ್ಸ್ಕ್ರೈಬರ್ ಆಗಿ ಇದೊಂದು ನೈಸರ್ಗಿಕ ಕೃಷಿ ವಿಚಾರಗಳನ್ನು ಕೊಡೋಂಥ ಈ ಚಾನಲ್ಲು ಹೆಚ್ಚೆಚ್ಚು ಬೆಳೆಯೋದಕ್ಕೆ ನೀವು ನೆರವಾಗಿ ಅಂತ ಹೇಳ್ತಾ ಇವತ್ತಿನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.